Welcome to the digital learning. I'm Manjula ML, Assistant Professor of Commerce, GFGC Kumpanagra, Mysore. In the last session, we discussed about rural insurance, what is rural insurance and what are the insurance provided in the rural insurance and the functions of rural insurance like this. In this session, we discussed about the policies provided by the rural insurance. So here the policies provided by the rural insurance are sub-animal including honey, bee, silkworm, etc. Livestock including sheep, cattle, goat, etc. Property, for example, agriculture pump set. Plantation and horticulture crops including grapes, rubber trees, etc. Person, for example, ಗ್ರಾಮೀಣ ಎಕ್ಸ್ಟೆಂಟ್. ಸೊ ಇಲ್ಲಿ ರೂರಲ್ ಪಾಲಿಸಿಗಳಲ್ಲಿ ನಿಮಗೆ ನಾನು ಹಿಂದಿನ ಸೆಷನಲ್ಲೇ ಹೇಳಿದ್ದೆ ಏನೇನು ಪಾಲಿಸಿಗಳು ಬರುತ್ತೆ. ಅದರಲ್ಲಿ ಸಬ್ ಅನಿಮಲ್ಸ್ ಮತ್ತು ಹನಿ ಬಿ ಮತ್ತು ಸಿಲ್ಕ್ ವಾಮ್, ರೇಷ್ಮೆ ಮತ್ತು ಜೇನು ಸಾಗಾಣಿಕೆ ಇವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದೇ ಥರ ಶೀಪು, ಕ್ಯಾಟಲ್ಲು, ಗೋಟು ಇವು ಲೈಫ್ ಸ್ಟಾಕ್ಸ್ಗಳನ್ನು ಫಾರಮ್ಗಳನ್ನು ಮಾಡ್ಕೊಂಡು ಮಾಡುವಂಥದ್ದು. ಪ್ರಾಪರ್ಟಿ ಅಂತ ಬಂದಾಗ ಅಗ್ರಿಕಲ್ಚರಲ್ ಪಂಪ್ ಸೆಟ್ಗೆ ಅದೂ ಸಹ ಪಾಲಿಸಿಯನ್ನು ಇನ್ಶೂರೆನ್ಸ್ ಪಾಲಿಸಿಯನ್ನು ಕೊಡುವಂಥದ್ದು. ಪ್ಲ್ಯಾಂಟೇಷನ್ ಆ್ಯಂಡ್ ಆರ್ಟಿಕಲ್ಚರ್ ಕ್ರಾಪ್ಸ್ ಇನ್ಕ್ಲೂಡಿಂಗ್ ಗ್ರೇಪ್ಸ್, ಈ ಗ್ರೇಪ್ಸು ರಬ್ಬರ್ ಟ್ರೀಗಳನ್ನೆಲ್ಲ ಪ್ಲ್ಯಾಂಟೇಷನ್ ಮಾಡುವಂಥದ್ರಲ್ಲಿ ಅದಕ್ಕೂ ಇನ್ಶೂರೆನ್ಸ್ ಪಾಲಿಸಿಯನ್ನು ಕೊಡುವಂಥದ್ದು. ಆ್ಯಂಡ್ ವಾಟ್ ಆರ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ರೂರಲ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ದ IRDA, ರೂರಲ್ ಸೆಕ್ಟರ್ ಕ್ಯಾನ್ ಓನ್ಲಿ ಬಿ ಡಿಫೈನ್ಡ್ ಆಸ್ ಸಚ್ ಓನ್ಲಿ ಇಫ್ ಇಟ್ ಫಿಲ್ಸ್ ದ ಫಾಲೋಯಿಂಗ್ ಕ್ರೈಟೀರಿಯಾಸ್ ಹ್ಯಾಸ್ ಎ ಪಾಪ್ಯುಲೇಷನ್ ಆಫ್ ಲೆಸ್ ದ್ಯಾನ್ 5,000. ಸೊ ನಾವು ರೂರಲ್ ಇನ್ಶೂರೆನ್ಸ್ ಅಂತ ಹೇಳಿದಾಗ ಎಲ್ಲೆಲ್ಲಿ ಇದು ಅಪ್ಲೈ ಆಗುತ್ತೆ ಅಂದರೆ 5,000ಕ್ಕಿಂತ ಪಾಪ್ಯುಲೇಷನ್ ಕಡಿಮೆ ಇದ್ದಾಗ ಇದನ್ನು ಅಪ್ಲೈ ಮಾಡ್ಕೋಬೋದು. The density of population in the area must not be more than 400 per square kilometer. ಸೊ 400 ಸ್ಕ್ವೇರ್ ಕಿಲೋಮೀಟರ್ಗಿಂತ ಹೆಚ್ಚಿರಬಾರ್ದು ಅದ್ರ ಪ್ರದೇಶ. ಅದನ್ನು ನಾವು ರೂರಲ್ ಅಂತ ಕನ್ಸಿಡರ್ ಮಾಡೋದು. ಅವರು ಇದನ್ನು ಅಪ್ಲೈ ಮಾಡ್ಕೋಬೋದು. ಎ ಮಿನಿಮಮ್ ಆಫ್ 75% ಆಫ್ ದ ಮೇಲ್ ವರ್ಕಿಂಗ್ ಪಾಪ್ಯುಲೇಷನ್ ಮಸ್ಟ್ ಬಿ ಎಂಗೇಜ್ಡ್ ಇನ್ ಅಗ್ರಿಕಲ್ಚರ್ ರಿಲೇಟೆಡ್ ವರ್ಕ್. ಸೊ ಮೇಯ್ನಾಗಿ ಈ ರೂರಲ್ ಇನ್ಶೂರೆನ್ಸನ್ನು ಪಡ್ಕೋಬೇಕಾದ್ರೆ ಆ ಪ್ರದೇಶದಲ್ಲಿ 75% ಜನ ಅಂದರೆ ಜನರು ಮೇಯ್ನಾಗಿ ಅಗ್ರಿಕಲ್ಚರ್ ಬೇಸ್ಡ್ ಆಗಿರಬೇಕು, ಎಂಗೇಜ್ ಆಗಿರಬೇಕು. ಸೊ ಅಂಥವ್ರಿಗೆ ಮಾತ್ರ ರೂರಲ್ ಇನ್ಶೂರೆನ್ಸು ಎಲಿಜಿಬಲ್ ಆಗಿರುತ್ತೆ. ಆ್ಯಂಡ್ ಸಮ್ ಅಶ್ಯೂರ್ಡ್ ಅಂತ ಬಂದಾಗ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಕ್ಯಾಟಲ್ ಮೇ ಡಿಫರ್ ಅಕಾರ್ಡಿಂಗ್ ಟು ದ ಬ್ರೀಡ್, ಟೈಮ್ ಆ್ಯಂಡ್ ಏರಿಯಾ. ಸೊ ನಾವು ಈಗ ಹಸು ಅಂತ ತಗೊಂಡಾಗ ಅಥವಾ ಹಸುದು ಒಂದು ಬ್ರೀಡ್ ಇರ್ಬೋದು, ಏರಿಯಾ ವೈಸ್ ಇರ್ಬೋದು, ಅದ್ರ ರೇಟು ಚೇಂಜ್ ಇರುತ್ತೆ. ಎ ಕ್ವಾಲಿಫೈಡ್ veterinarian recommends the sum insured based on the particular animal market value. ಸೊ ಯಾರು ಈ ವೆಟರ್ನಟಿ ಇವ್ರು ಇರ್ತಾರೋ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಆ ಮಾರ್ಕೆಟ್ ವ್ಯಾಲ್ಯೂವನ್ನು ತಿಳ್ಕೊಂಡು ಆ ಸಮ್ ಅಶ್ಯೂರ್ಡನ್ನು ಮಾಡುವಂಥದ್ದು. ಸೆಕ್ಯೂರಿಟೀಸ್ ಆಫ್ ಎನಿಮಲ್ ಇಸ್ ಬೇಸ್ಡ್ ಆನ್ ದ ಮಾರ್ಕೆಟ್ ವ್ಯಾಲ್ಯೂ ಆರ್ ಸಮ್ ಇನ್ಶೂರ್ಡ್ ವಿಚ್ ಇಸ್ ಲೆಸ್. ಸೊ ಸಮ್ ಇನ್ಶೂರ್ಡ್ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಇವೆರಡನ್ನು ನೋಡಿ ಸೆಕ್ಯೂರಿಟಿ ಆಫ್ ದ ಎನಿಮಲ್ ಅದರ ಅಮೌಂಟನ್ನು ಇಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನು ತಗೋತಾರೆ. For scheme of animals, the policy is issued agreed value policy and claims are settled 100% of the sum issued. ಸೊ ಇಲ್ಲಿ 100% ಆಫ್ ಸಮ್ ಅಶ್ಯೂರ್ಡನ್ನು ಇಲ್ಲಿ ನಾವು ಪಡ್ಕೋಬೋದಾಗಿದೆ. ಆ್ಯಂಡ್ ಪ್ರೀಮಿಯಮ್ ಅಮೌಂಟ್ ಅಂತ ಬಂದರೆ ದ ಪ್ರೀಮಿಯಮ್ ರೇಟ್ಸ್ ಆರ್ ಹೈಯರ್ ಫಾರ್ ನಾನ್ ಸ್ಕೀಮ್ ಎನಿಮಲ್ಸ್ ದ್ಯಾನ್ ಫಾರ್ ಸ್ಕೀಮ್ ಎನಿಮಲ್ಸ್. ದಿಸ್ ಮೇನ್ಲಿ ಇನ್ಕ್ಲೂಡ್ಸ್ ಕ್ರಾಸ್ ಬ್ರೀಡ್, ಇಂಡಿಜಿನಿಯಸ್ ಎನಿಮಲ್ಸ್, ಎಕ್ಸಾಟಿಕ್ ಎನಿಮಲ್ಸ್ ವಿಲ್ ಬಿ ಚಾರ್ಜ್ಡ್ ಹೈಯರ್ ರೇಟ್ಸ್. Long-term discounts and group discounts are available in case of adverse claim experience. There is a possibility of increasing the renewal premium. ಪ್ರೀಮಿಯಮನ್ನು ರಿನ್ಯೂ ಮಾಡಿದಾಗ ಸೊ ಆ ಪ್ರೀಮಿಯಮ್ ಅಮೌಂಟು ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆಗಳು ಇರುತ್ತೆ. ಆ್ಯಂಡ್ ಡಿಸಬಿಲಿಟಿ ಮೇ ಬಿ ಅಕರ್ಡ್ ಇಫ್ ದ ಪಾಲಿಸಿ ಹೋಲ್ಡರ್ ಆಪ್ಟ್ ಟು ಪೇ ಆ್ಯನ್ ಎಕ್ಸ್ಟ್ರಾ ಪ್ರೀಮಿಯಮ್. ಸೊ ಯಾರು ಇನ್ಶೂರೆನ್ಸ್ ತೊಗೊಂಡಿರ್ತಾರೋ ಅವರು ಏನು ಡಿಸಬಿಲಿಟಿ ಟೈಮಲ್ಲಿ ಎಕ್ಸ್ಟ್ರಾ ಪ್ರೀಮಿಯಮ್ನ ಯಾವಾಗ ಪೇ ಮಾಡ್ಬೋದು ಅಂತ ಹೇಳಿದ್ರೆ ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ. ಇಫ್ ಇನ್ ದ ಕೇಸ್ ಆಫ್ ಮಿಲ್ಕ್ ಕ್ಯಾಟಲ್ ಫಾರ್ ಎಕ್ಸಾಂಪಲ್ ಮೀನ್ಸ್ ಆಫ್ ಟೋಟಲ್ ಆ್ಯಂಡ್ ಪರ್ಮನೆಂಟ್ ಇನ್ಕೆಪಾಸಿಟಿ ಟು ಈಲ್ಡ್ ಮಿಲ್ಕ್ ಟು ಕನ್ಸ್ಯೂಮ್. ಸೊ ಯಾವ ಹಸು ತೊಗೊಂಡಿರ್ತಾರೋ ಆ ಹಸು ಏನು ಹಾಲು ಕೊಡಲ್ಲ ಅಥವಾ ಕರು ಹಾಕಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ಅದು ಎಕ್ಸ್ಟ್ರಾ ಪ್ರೀಮಿಯಮನ್ನು ಇಲ್ಲಿ ಇದು ಮಾಡ್ಕೋಬೋದು. ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ, ಸೊ ಏನು ಪರ್ಮನೆಂಟ್ ಈಗ ಕೇಸ್ ಆಫ್ ಸ್ಟಡ್ ಬುಲ್ಸ್ ಆರ್ ಎಕ್ಸಾಂಪಲ್ ಮೀನ್ಸ್ ಪರ್ಮನೆಂಟ್ ಇನ್ಎಬಿಲಿಟಿ ಟು ಬ್ರೀಡ್, ಅದು ಮತ್ತೆ ಮರಿ ಹಾಕಲ್ಲ ಆ ಥರ ಎಲ್ಲ ಇದ್ದಾಗ ಪರ್ಮನೆಂಟ್ ಡಿಸಬಿಲಿಟಿ ಇದ್ದಾಗ ಸೊ ಮೇ ಬಿ ಕವರ್ಡ್, ಇದನ್ನು ಕವರ್ ಮಾಡ್ಬೋದು ಹೋಲ್ಡರ್ ಆಪ್ಟು, ಆಗ ಅವನು ಎಕ್ಸ್ಟ್ರಾ ಪ್ರೀಮಿಯಮ್ನ ಆಪ್ಟ್ ಮಾಡ್ಕೋಬೋದು. ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ ಇನ್ ದ ಕೇಸ್ ಆಫ್ ಕ್ಲೇವ್ಸ್
ಬುಲ್ ಬುಲ್ಕಾಕ್ಸ್ ಬುಲಕ್ಸ್ ಆ್ಯಂಡ್ ಮೇಲ್ ಬುಫೆಲೋಸ್. ಸೊ ಇವೆಲ್ಲ ಇದ್ದಾಗ ನಾವಿಲ್ಲಿ ಎಕ್ಸ್ಟ್ರಾ ಪ್ರೀಮಿಯಮನ್ನು ಇಲ್ಲಿ ಆಪ್ಟ್ ಮಾಡ್ಕೋಬೋದು. ವಾಟ್ ಈಸ್ ನಾಟ್ ಕವರ್ಡ್ ಇನ್ ದ ಇನ್ಶೂರೆನ್ಸ್ ಅಂತ, ರೂರಲ್ ಇನ್ಶೂರೆನ್ಸ್ ಅಂತ ಬಂದಾಗ, ಓವರ್ಲೋಡಿಂಗ್, ವಿಲ್ಫುಲ್ ಆರ್ malicious injury or neglect, unskillful treatment or not using the animals for the purpose that has been stated in the policy. ಇಲ್ಲಿ ಯಾವ ಉದ್ದೇಶಕ್ಕೆ ಅನಿಮಲ್ಸ್ಗಳನ್ನು ತೊಗೊಂಡಿರ್ತಾರೋ ಆ ಉದ್ದೇಶಗಳಿಗೆ ಬಳಸ್ತೇನೆ ಬಳಸ್ತೇನೆ ಅನ್ಸ್ಕಿಲ್ಫುಲ್ಲಾಗಿ ಅದನ್ನು ಟ್ರೀಟ್ ಮಾಡುವಂಥದ್ದು, ಇದನ್ನೆಲ್ಲ ಇಲ್ಲಿ ಕವರ್ ಮಾಡಲ್ಲ. ಆ್ಯಂಡ್ ಡೆಲಿಬ್ರೇಟ್ ಸ್ಲಾಟರ್ ಆಫ್ ಅನಿಮಲ್, ದಿಸ್ ಇಸ್ ನಾಟ್ ಇನ್ಕ್ಲೂಡ್ ಕೇಸ್ ವೇರ್ ದ ಅನಿಮಲ್ ಈಸ್ ಕಿಲ್ಡ್ ಡ್ಯೂ ಟು incurable suffering of the animal, in which case there must be a certificate from a qualified veterinarian. ಸೊ ಇಲ್ಲೇನಾದರೂ ಅದು ಯಾವುದಾದ್ರೂ ಕಾಯಿಲೆಯಿಂದ ಸತ್ತಿದೆ ಮತ್ತು ಅದನ್ನು ಸರಿಯಾಗಿ ನೋಡ್ಕೊತಿಲ್ಲ ಅಂತ ಹೇಳಿದಾಗ ಅದು ವೆಟರ್ನರಿಯನ್ನಿಂದ ಅದನ್ನು ಸರ್ಟಿಫೈಡ್ ಮಾಡಿ ಅದ್ರ ಮುಖಾಂತರ ಅದನ್ನು ಕನ್ಸಿಡರ್ ಮಾಡಿ ಅದು ಕವರ್ ಆಗುತ್ತೋ ಇಲ್ವೋ ಅಂತ ಡಿಸೈಡ್ ಮಾಡ್ಕೊಳ್ಳೋವಂಥದ್ದು. ದ ಅನಿಮಲ್ ವಿಲ್ ನಾಟ್ ಬಿ ಕವರ್ಡ್ ಇಫ್ ಇಟ್ ಕಾಂಟ್ರಾಕ್ಟ್ ಎ ಡಿಸೀಸ್ ಆರ್ ವಾಸ್ ಆ್ಯನ್ ಆಕ್ಸಿಡೆಂಟ್ ಬಿಫೋರ್ ದ ಇನ್ಶೂರೆನ್ಸ್ ಪೀರಿಯಡ್. And risk involved while transporting the animal by air or sea will not covered ಅಂತ ಹೇಳ್ಬೋದು. And some special conditions in the rural insurance, the insurer will not be liable to pay the claim if the animal died due to a disease which occurred within 15 days from the commencement of risk. ಸೊ ಇಲ್ಲಿ ಇನ್ಶೂರೆನ್ಸನ್ನು ಮಾಡಿದ ನಂತರ 15 ದಿನದೊಳಗೆ ಆ ಅನಿಮಲ್ ಏನಾದರೂ ಸತ್ತಾಗ ಇನ್ಶೂರೆನ್ಸನ್ನು ಇಲ್ಲಿ ಕ್ಲೈಮ್ ಮಾಡ್ಕೋಬೋದು. ಅವನೇನು ಜವಾಬ್ದಾರ, ಇನ್ಶೂರರ್ ಏನು ಜವಾಬ್ದಾರ ಆಗಲ್ಲ. ದ ಇಯರ್ ಟ್ಯಾಕ್ಸ್ ಮಸ್ಟ್ ಬಿ ಸರೆಂಡರ್ಡ್ ಟು ದ ಕಂಪನಿ ವಿತೌಟ್ ವಿಚ್ ದ ಕ್ಲೈಮ್ ವಿಲ್ ನಾಟ್ ಬಿ ಎಂಟರ್ಟೈನ್ಡ್. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಇನ್ಶೂರ್ಡ್ ಟು ಮೇಕ್ ದ ಶ್ಯೂರ್ ದಟ್ ದ ಕಂಪನಿ ಈಸ್ ಇನ್ಫಾರ್ಮ್ಡ್ ಇಫ್ ಎ ಟ್ಯಾಗ್ ಈಸ್ ಲಾಸ್ಟ್ ಆ್ಯಂಡ್ ಆಲ್ಸೋ ಟು ಗೆಟ್ ದ ಅನಿಮಲ್ ರೀಟ್ಯಾಗ್ಡ್. ಸೊ ಯೂಶ್ವಲಿ ಯಾವುದೇ ಎನಿಮಲ್ನ ಲೋನ್ ಮುಖಾಂತರ ಅಥವಾ ಇನ್ಶೂರೆನ್ಸ್ ಮುಖಾಂತರ ತೊಗೊಂಡಿದ್ರೆ ಅದ್ರ ಕಿವಿಯಲ್ಲಿ ಅದೊಂದು ಟ್ಯಾಗನ್ನು ಹಾಕಿರ್ತಾರೆ, ಆ ಟ್ಯಾಗನ್ನು ರಿಮೂವ್ ಮಾಡಬಾರ್ದು. ಸೊ ಅಂತ ಸಪೋಸ್ ಏನಾದರೂ ಹಾಳಾಯಿತು ಅಂದಾಗ ಅದನ್ನು ರೀಟ್ಯಾಗನ್ನು ಮಾಡ್ಕೋಬೋದು. ಅದೊಂದು ಸ್ಪೆಷಲ್ ಕಂಡೀಷನ್ಗಳನ್ನು ಇಲ್ಲಿ ಹಾಕ್ತಾರೆ. ಆ್ಯಂಡ್ ರೂರಲ್ ಇನ್ಶೂರೆನ್ಸ್ ಕ್ಲೈಮ್ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ, ಇಫ್ ದ ಇನ್ಶೂರ್ಡ್ ಅನಿಮಲ್ ಡೈಸ್, ದ ಪಾಲಿಸಿ ಹೋಲ್ಡರ್ ಮಸ್ಟ್ ಇಮಿಡಿಯೇಟ್ಲಿ ಇಂಟಿಮೇಟ್ ದ ನ್ಯೂಸ್ ಟು ದ ಇನ್ಶೂರರ್. ಸೊ ಯಾವುದಾದ್ರೂ ಅನಿಮಲ್ ಸತ್ತೋದಾಗ, ಇನ್ಶೂರೆನ್ಸ್ ಮಾಡಿರೋಂಥ ಅನಿಮಲ್ ಸತ್ತೋದಾಗ ಇಮ್ಮಿಡಿಯೇಟಾಗಿ ಅದು ತಕ್ಷಣದಲ್ಲಿ ತಿಳಿಸ್ಬೇಕು. ಆ್ಯಂಡ್ ಮಸ್ಟ್ ಆಲ್ಸೋ ಪ್ರೊವೈಡ್ ದ ಇನ್ಶೂರರ್ ವಿತ್ ದ ಡ್ಯೂಲಿ ಫಿಲ್ಡ್ ಕ್ಲೈಮ್ ಫಾರ್ಮ್, ಡೆತ್ ಸರ್ಟಿಫಿಕೇಟ್ ಫ್ರಮ್ ಎ ಕ್ವಾಲಿಫೈಡ್ ವೆಟೇರಿಯನ್. ಸೊ ವೆಟರ್ನರಿಯನ್ನಿಂದ ಒಂದು ಕ್ವಾಲಿಫೈಡ್ ಸರ್ಟಿಫಿಕೇಟನ್ನು ತೊಗೊಂಡು ಏನು ಫಾರಮ್ ಇದೆ ಅದನ್ನು ಫಿಲಪ್ ಮಾಡಬೇಕು. ಆ್ಯಂಡ್ ಈವನ್ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ರಿಪೋರ್ಟನ್ನು ಸಹ ಇಲ್ಲಿ ಹಾಕಬೇಕಾಗುತ್ತೆ. ಆ್ಯಂಡ್ ಇಯರ್ ಟ್ಯಾಗ್ ಆಫ್ ದ ಅನಿಮಲ್ ಆ್ಯಂಡ್ ಆಲ್ಸೋ ಮಸ್ಟ್ ಮೇಕ್ ಶ್ಯೂರ್ that the value of animal has been established as required. Companies that offer the rural insurance in India. ಸೊ ನಮ್ಮ ಈಗ ಯಾವ್ಯಾವ ಕಂಪನಿಗಳು ಈ ರೂರಲ್ ಇನ್ಶೂರೆನ್ಸನ್ನು ಆಫರ್ ಮಾಡ್ತಾ ಇದೆ ಅಂತ ಅನ್ನೋದಾದರೆ, HDFC ಲೈಫ್ ಇನ್ಶೂರೆನ್ಸು, ICICI ಲಂಬಾರ್ಡ್, ಮತ್ತು ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫೈನಾನ್ಸ್ ಕಂಪನಿ ಲಿಮಿಟೆಡ್, ಇಂಡಸ್ ಬ್ಯಾಂಕ್ ಲಿಮಿಟೆಡ್, ಧರ್ಮಪುರಿ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಲೇಬರ್, ಗೌರ್ಮೆಂಟ್ ಆಫ್ ಇಂಡಿಯಾ, ಇಷ್ಟು ಇನ್ಶೂರೆನ್ಸ್ ಕಂಪನಿಗಳು ಈ ರೂರಲ್ ಇನ್ಶೂರೆನ್ಸನ್ನು ಆಫರ್ ಮಾಡ್ತಾ ಇದೆ. ದಿಸ್ ಈಸ್ ವಾಟ್ ರೂರಲ್ ಇನ್ಶೂರೆನ್ಸ್ ಆ್ಯಂಡ್ ಕವರೇಜ್ ಆಫ್ ರೂರಲ್ ಇನ್ಶೂರೆನ್ಸ್ ಆ್ಯಂಡ್ ದ ಪ್ರೀಮಿಯಮ್ ಅಮೌಂಟ್, ಹೌ ಟು ಕ್ಲೈಮ್ ದ ರೂರಲ್ ಇನ್ಶೂರೆನ್ಸ್, ಇಷ್ಟನ್ನು ನಾವು ಈ ಸೆಷನಲ್ಲಿ ತಿಳ್ಕೊಂಡ್ವಿ. ವಿ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.